ಶನೈಃ ಶನೈರುಪರಮೇದ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಶನೈರ್ ಶನೈರ್ ಉಪರಮೇತ್. ಶನಿಹಿ ಅಂದರೆ ನಿಧಾನ ಅಂತ. ಸೊ ಶನೈರ್ ಶನೈರ್ ಅಂದರೆ ಶನಿ ಎನ್ನುವ ಪದಕ್ಕೆ ಅರ್ಥ ನಿಧಾನವಾಗಿ ಅಂತ. ಇವಾಗ ಶನಿಗ್ರಹ ಎಲ್ಲ ಗ್ರಹಗಳಿಗಿಂತ ದೊಡ್ಡದು ಮತ್ತು ನಿಧಾನವಾಗಿ ಚಲಿಸುತ್ತೆ. ಇವಾಗ ಸಾಡೆ ಸಾತಿ ಶನಿ ಬಂದಿದೆ ಅಂದರೆ ಅವಾಗ ಎಲ್ಲ ಕೆಲಸಗಳು ನಿಧಾನ ಆಗುತ್ತೆ. ಆದ್ದರಿಂದ ಶನಿ ಎನ್ನುವ ಅರ್ಥಕ್ಕೆ ಕೆಟ್ಟ ಅರ್ಥ ಏನೂ ಇಲ್ಲ, ನಿಧಾನ ಅಂತಷ್ಟೆ. ಆದ್ದರಿಂದ ಶನೈರ್ ಶನೈರ್ ಉಪರಮೇತ್ ಬುದ್ಧಿಯ, ನಿಧಾನವಾಗಿ ಧೈರ್ಯಂ ಗೃಹೀತಯ, ಧೈರ್ಯದಿಂದ ಕೂಡಿರುವ ಬುದ್ಧಿಯಿಂದ ಮನಸ್ಸನ್ನು ಇಂದ್ರಿಯ ವಿಷಯಗಳಿಂದ ಹೇಗೆ ಮಾಡಬೇಕು, ಹಿಂದಕ್ಕೆ ತಗೋಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ. ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ಹಿಂದಕ್ಕೆ ತಗೋಬೇಕು ಅಂತ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಶನೈರ್ ಶನೈರ್, ನಿಧಾನವಾಗಿ. ಒಂದೇ ದಿನಕ್ಕೆ ಯಾರ ಕೈಲೂ ಕೂಡ ಈ ಕೆಲಸಗಳು ಮಾಡೋದಕ್ಕೆ ಆಗಲ್ಲ. ಆದ್ದರಿಂದ ದಿನಕ್ಕೆ ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ಶನೈರ್ ಶನೈರ್ ಉಪರಮೇತ್ ಬುದ್ಧಿಯ ಧೃತಿಗೃಹೀತಯ, ನಿಧಾನವಾಗಿ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಎಳ್ಕೋಬೇಕು. ಇಲ್ಲಿ ಗೃಹೀತಯ, ಧೈರ್ಯದಿಂದ ಕೂಡಿರುವ ಅಂತ ಒಂದು ಮಾತಾಡ. ಏನು ಧೈರ್ಯ ಎತಕ್ಕಿದಕ್ಕೆ? ಮನಸ್ಸಿನ ಇಂದ್ರಿಯ ವಿಷಯಗಳಿಂದ ವಾಪಸ್ ತಗೊಳ್ಳೋದಕ್ಕೆ ಧೈರ್ಯ ಎತಕ್ಕಪ್ಪ ಬೇಕು ಅಂದರೆ, ಸಾಮಾನ್ಯವಾಗಿ ಸಾಧನೆ ಮಾಡುವಾಗ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಎಳ್ಕೋತಾ ಒಂದು ರೀತಿ ಭಯ ಶುರುವಾಗ್ಬಿಡುತ್ತೆ. ಆಧ್ಯಾತ್ಮಿಕದಲ್ಲಿ ಕೂಡ ತುಂಬ ಭಯನೂ ಬರುತ್ತೆ, ಏನಾಗೋಗುತ್ತೋ ಏನೋ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆ ಭಯವನ್ನು ಬಿಟ್ಟು ಧೈರ್ಯದಿಂದ ಏನು ಮಾಡಬೇಕು? ಶನೈರ್ ಶನೈರ್, ನಿಧಾನವಾಗಿ ಸ್ವಲ್ಪವಾಗಿ ಹಿಂದಕ್ಕೆ ತಗೋಬೇಕು. ಅಯ್ಯೋ ನನ್ನ ಕೈಲಿ ಆಗ್ತಾನೇ ಇಲ್ಲ, ಭಗವದ್ಗೀತೆಯಲ್ಲಿ ಏನೋ ಹೇಳ್ಬಿಟ್ಟಿದ್ದಾರೆ, ನಮ್ಮ ಕೈಲಿ ಮಾಡೋಕ್ಕಾಗಬೇಕಲ್ಲ ಅಂದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಆಗತ್ತೆ, ಒಂದೇ ದಿನಕ್ಕಾಗಲ್ಲ, 1-2 ವರ್ಷ 3 ವರ್ಷ ಆಗಲಿ ಬೇಕಾದ್ರೆ ಪರವಾಗಿಲ್ಲ, ಚೂರೇ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಆತ್ಮಸಂಸ್ಥಂ ಮನಃ, ಮತ್ತೆ ಎಲ್ಲ ಶ್ಲೋಕಗಳಲ್ಲೂ ಒಂದೇ ಹೇಳ್ತಾ ಇರೋದಷ್ಟೇ. ಅದನ್ನು ಮತ್ತೆ ಹೇಳೋದು ಏನಕ್ಕೆ ಅಂದರೆ, ಅಷ್ಟು ಸರಿ ಕೇಳಾದರೂ ಸ್ವಲ್ಪ ಒಳಕ್ಕೆ ಹೋಗಲಿ ಅಂತ ಅಷ್ಟೆ. ಒಂದು ಸರಿಗೆ ಹೇಳಿದ್ರೆ ಈ ಕಿವಿಲಿ ತೊಗೊಂಡು ಆ ಕಿವಿಲಿ ಬಿಟ್ಬಿಡ್ತಾರೆ ಜನ. ಅದಕ್ಕೆ ವ್ಯಾಸರು ಏನು ಮಾಡಿದ್ದಾರೆ, ಹೇಳಿದ್ದನ್ನೇ ಆ ಥರ ಒಂದು ಸರಿ, ಈ ಕಡೆ ಒಂದು ಸರಿ, ಈ ಥರ ಒಂದು ಸರಿ, ಆ ಥರ ಒಂದು ಸರಿ ಮತ್ತೆ ನಮಗೆ ಹೇಳ್ತಾ ಇದ್ದಾರೆ. ಈಗ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ವಾಪಸ್ ತೊಗೊಂಡ್ಮೇಲೆ ಏನು ಮಾಡಬೇಕು? ಮನಸ್ಸಂತೂ ಸುಮ್ಮನೆ ಇರಲ್ಲ, ಅದರದ್ದು ಚಂಚಲ ಸ್ವಭಾವ. ಅದು ಅಲ್ಲಿಂದ ಅಲ್ಲಿಗೆ ಹರಿತಾ ಇರೋದು ಮನಸ್ಸಿನ ಸ್ವಭಾವ. ಹಾಗಾದರೆ ಏನು ಮಾಡಬೇಕು? ಅದನ್ನು ಆತ್ಮಸಂಸ್ಥಂ, ಆತ್ಮನಲ್ಲಿ ನಿಲ್ಲಿಸಬೇಕು. ಇವಾಗ ಮನಸ್ಸನ್ನು ಹಿಂದಕ್ಕೆ ತಗೋತೀವಿ, ನಾವು ಆತ್ಮನಲ್ಲಿ ನಿಲ್ಲಿಸಲ್ಲ ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ? ತಿರ್ಗಾ ವಾಪಸ್ ಹೊಟ್ಟೋಗುತ್ತದೆ. ಅದು ಎಲ್ಲೋ ಒಂದು ಕಡೆ ಇರಬೇಕದು. ಆತ್ಮದಲ್ಲಾದರೂ ಇರಬೇಕು, ಇಂದ್ರಿಯ ವಿಷಯಗಳಲ್ಲಾದರೂ ಇರಬೇಕು, ಸಂಸಾರದಲ್ಲಾದರೂ ಇರಬೇಕು. ಎಲ್ಲೋ ಒಂದು ಕಡೆ ಅದು ಓಡಾಡ್ತಾ ಇರಬೇಕು. ಅದರ ಸ್ವಭಾವ ಅದು. ಗಾಳಿ ಹೇಗೆ ಯಾರ ಕೈಲೂ ನಿಲ್ಲಿಸೋಕ್ಕಾಗಲ್ಲ, ಗಾಳಿ ಚಲಿಸ್ತಾ ಇರುತ್ತೆ. ಸಮುದ್ರದಲ್ಲಿ ಅಲೆಗಳು ಅದರ ಸ್ವಭಾವ, ಅದು ಬರ್ತಾನೇ ಇರುತ್ತೆ, ಅದನ್ನು ನಿಲ್ಲಿಸೋಕ್ಕೂ ಆಗಲ್ಲ. ಹಾಗೆಯೇ ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ತೀವಿ ಅನ್ನೋದು ಆಗದೇ ಇರೋ ಕೆಲಸ ಅದು. ಆದ್ದರಿಂದ ಏನು ಮಾಡಬೇಕು? ಇಂದ್ರಿಯ ವಿಷಯಗಳಿಂದ ಚೂರೇ ಹಿಂದಕ್ಕೆ ಎಳ್ಕೊಂಡು ಆತ್ಮದ ಕಡೆಗೆ ತೊಗೊಂಡು ಹೋಗ್ತಾ ಇರಬೇಕು. ಇಷ್ಟು ಮಾಡೋಕ್ಕೆ ಮೊದಲು ಹಿಂದಿನ ಶ್ಲೋಕಗಳಲ್ಲಿ ಹೇಳಿರೋ ಥರ ಯೋಗವನ್ನು ಸಾಧನೆ ಮಾಡಿ ನಂತರದಲ್ಲಿ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಬೇಕು. ನಿಲ್ಲಿಸ್ಬಿಟ್ಟು ಏನು ಮಾಡಬೇಕು? ಕೃತ್ವಾನ ಕಿಂಚಿತ್ ಅಪಿ ಚಿಂತೆಯೇತ್, ಏನನ್ನೂ ಕೂಡ ಚಿಂತಿಸಬಾರದು. ಏನನ್ನೂ ಚಿಂತಿಸಬಾರದು ಅಂದರೆ ಯಾವ ಲೌಕಿಕ ಸುಖ ದುಃಖಗಳ ವಿಚಾರವನ್ನು ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಅದೇ ರೀತಿಯಲ್ಲಿ ಆತ್ಮಸುಖಕ್ಕಿಂತಲೂ ಹೆಚ್ಚಿನ ಸುಖವಿಲ್ಲ. ಈ ಲೌಕಿಕ ಸುಖಕ್ಕಿಂತಲೂ ಆಧ್ಯಾತ್ಮಿಕ ಸುಖ ಕೋಟಿ ಪಾಲು ಮೇಲು ಅಂತ ಮತ್ತೆ ನಾವು ಬುದ್ಧಿಯಲ್ಲಿ ಅಂದ್ಕೊಂಡು ಲೌಕಿಕ ಸುಖ ದುಃಖಗಳ ಚಿಂತೆಯನ್ನು ಬಿಟ್ಟು ನಿಧಾನವಾಗಿ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ತಗೋಬೇಕು. ಆಗ್ಬೋದು, 1 ವರ್ಷ 2 ವರ್ಷ ಆಗುತ್ತಿದ್ದು ಸಾಧನೆ ಮಾಡೋದೇನು ಅಷ್ಟು ಸುಲಭ ಅಲ್ಲ, ಬಟ್ ಖಂಡಿತ ಆಗುತ್ತೆ. ಅದು ಯಾವಾಗ ನಮಗೆ ಸಿದ್ಧಿಸುತ್ತೋ ಆಗ ಒಳಗೆ
ಆನಂದದ ಅನುಭವ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ. ಎಲ್ಲಿವರೆಗೂ ಆನಂದದ ಅನುಭವ ಆಗುತ್ತೋ ಅಲ್ಲಿವರೆಗೂ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತದ್ ಆತ್ಮನ್ಯೇವ ವಶಂ ನಯೇತ್. ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಂ ಅಸ್ಥಿರಂ. ಮನಸ್ಸು ಚಂಚಲವಾದದ್ದು ಮತ್ತು ಅಸ್ಥಿರವಾದದ್ದು. ಸ್ಥಿರವಾದದ್ದು ಅಂದರೆ ಒಂದು ಕಡೆ ಅಲ್ಲಾಡ್ದಿರ ನಿಂತ್ಕೊಳ್ಳೋದು. ಅಸ್ಥಿರ ಅಂದರೆ ಒಂದು ಕಡೆ ನಿಂತ್ಕೊಳ್ದಿರ ಅಲ್ಲಿ ಇಲ್ಲಿ ಓಡಾಡ್ತಾ ಇರೋದು ಅಸ್ಥಿರ. ಈ ಮನಸ್ಸು ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಚಂಚಲಂ ಅಂದರೆ ಚಲಿಸುವ ಸ್ವಭಾವ. ಒಂದು ನಿಮಿಷ ಇಲ್ಲಿರುತ್ತೆ, ಒಂದು ಸೆಕೆಂಡ್ ಅಲ್ಲಿರುತ್ತೆ, ಇನ್ನೊಂದು ಸರಿ ಎಲ್ಲೋ ಹೊಟ್ಟೋಗಿರುತ್ತೆ, ಇನ್ನೊಂದು ಸರಿ ಇಲ್ಲಿಗೆ ಬರುತ್ತೆ, ಹಾಗೆ ಓಡಾಡ್ತಾ ಇರುತ್ತದು. ಹಾಗೆಯೇ ಅಸ್ಥಿರಂ. ಯಾವುದೇ ವಿಷಯದಲ್ಲಿ ಇವಾಗ ಧ್ಯಾನ ಅಂತೀವಿ, ಆತ್ಮ ಅಂತೀವಿ, ಆತ್ಮದಲ್ಲಿ ಕೂಡ ಒಂದು ಸೆಕೆಂಡ್ ಕೂಡ ಇರಲ್ಲ. ಅದು ಕಷ್ಟಪಟ್ಟು ಕೂಡಿಸಿದ್ರೆ ಅರ್ಧ ನಿಮಿಷ ಅಷ್ಟೇ, ಆಗ ಈಚೆಗೆ ಬಂದ್ಬಿಟ್ಟಿರುತ್ತದು. ಅದನ್ನ ಮಕ್ಕಳನ್ನ ಸಾಕೋದು ಮನಸ್ಸನ್ನು ಸಾಕೋದು ಎರಡೂ ಒಂದೇ. ಹೇಗೆ ಮಕ್ಕಳು ಕೈಯಿಂದ ಕಿತ್ಕೊಂಡು ಓಡ್ತಾ ಇರ್ತಾರೋ ಅವರಿಂದ ನಾವು ಓಡಿ ಓಡಿ ಎಳ್ಕೊಂಬಂದು ಕೂಡಿಸ್ಬೇಕಲ್ಲ, ಆ ಮಕ್ಕಳ ಥರ ಅಂದ್ಕೊಳ್ಳಿ ನಿಮ್ಮ ಮನಸ್ಸು. ಅದನ್ನು ಮತ್ತೆ 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 ಪ್ರಯತ್ನ ಮಾಡಿ ಮಾಡಿ ಕುದುರೆಯನ್ನು ಪಳಗಿಸ್ತಾರಲ್ಲ, ಹಾಗೆ ಪಳಗಿಸ್ಕೊಂಡು ಬರಬೇಕು. ಯಥೋ ಯಥೋ ನಿಶ್ಚರತಿ ಮನಂ ಚಂಚಲಂ ಅಸ್ಥಿರಂ. ಈ ಮನಸ್ಸೇನು ಮಾಡುತ್ತೆ, ನಾವು ಕಷ್ಟಪಟ್ಟು ಯೋಗ ಮಾಡಿ ತೊಗೊಂಬಂದು ಆತ್ಮನಲ್ಲಿ ನಿಲ್ಲಿಸ್ತೀವಿ. ಒಂದು ಸೆಕೆಂಡು ಆಗಿರಲ್ಲ, ತಿರ್ಗಾ ಆಚೆ ಕಡೆ ಹೋಗಿ ಕಣ್ಣುಗಳ ಮೂಲಕ ಏನೋ ನೋಡ್ತಾ ಇರುತ್ತೆ, ಕಿವಿಗಳ ಮೂಲಕ ಏನೋ ಕೇಳ್ತಾ ಇರುತ್ತೆ. ಹೀಗೇನು ಮಾಡುತ್ತೆ, ಯಥೋ ಯಥೋ ನಿಶ್ಚರತಿ. ಆಚೆ ಹೋದಾಗೆಲ್ಲ ಏನು ಮಾಡಬೇಕು, ತತಸ್ತತೋ ನಿಯಮ್ಯ. ಹೋದಾಗೆಲ್ಲ ಮತ್ತೆ ಮತ್ತೆ ಎಳ್ಕೊಂಡು ಬಂದು ಕುಡಿಸ್ತಾ ಇರಬೇಕು. ಚಿಕ್ಕ ಮಕ್ಕಳೇ ಇವರು, 1 ವರ್ಷ 2 ವರ್ಷದ ಮಕ್ಕಳು ಮನೆಯಲ್ಲಿದ್ದು ಎಷ್ಟು ಕಾಟ ಕೊಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಕಾಟ ಕೊಡುತ್ತೆ ಈ ಮನಸ್ಸು. ತತಸ್ತತೋ ನಿಯಮ್ಯ ಏತದ್ ಆತ್ಮನ್ಯೇವ ವಶಂ ನಯೇತ್. ಅದೇ ಇಂದ್ರಿಯ ವಿಷಯಗಳಿಂದ ಮನಸ್ಸನ್ನು ತಡೆ ಹಿಡಿದು ಆ ಮನಸ್ಸನ್ನು ಆತ್ಮನ ವಶಕ್ಕೆ ಒಪ್ಪಿಸ್ಬೇಕು. ಆಚೆಗೆ ಹೋಗ್ತಾ ಇರುತ್ತೆ, ಅದನ್ನು ಎಳ್ಕೊಂಬಂದು ಒಳಗಡೆ ಕೂಡಿಸ್ತಾ ಇರಬೇಕು. ಆಚೆಗೆ ಹೋಗ್ತಾ ಇರುತ್ತೆ, ಅದನ್ನು ಹೋಗಿ ಎಳ್ಕೊಂಬಂದು ಆತ್ಮನಲ್ಲಿ ಕೂಡಿಸ್ತಾ ಇರಬೇಕು. ಇದು ನಿಜವಾದ ಸಾಧನೆ ಇದೆ. ಈ ಸಾಧನೆ ಯಾತಕ್ಕೋಸ್ಕರ ಜನ ಸನ್ಯಾಸ ಮತ್ತು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾರೆ ಅಂದರೆ, ಹೊರಗಿನ ವಿಷಯಗಳ ಕಾಟ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಜನಗಳ ಅಭಿಪ್ರಾಯ. ಆದರೆ ಈ ಮನಸ್ಸು ಏನು ಬೇಕಾದ್ರೂ ನೋಡ್ಕೊಳ್ಳೋದು. ಕಾಡಲ್ಲಿದ್ದರೆ ಕಾಡಲ್ಲಿರೋ ಜಿಂಕೆನೇ ನೋಡ್ಕೊಂಡು ಕೂತಿರುತ್ತೆ, ಆನೆನೇ ನೋಡ್ಕೊಂಡು ಕೂತಿರುತ್ತೆ, ಅಲ್ಲಿರೋ ಪಕ್ಷಿನೇ ನೋಡ್ಕೊಂಡು ಎಂತಕೋ ಆಚ್ಕೋಬೇಕದು. ಆ ಒಳಗೆ ಆಚೆ ಹೋಗ್ತಾ ಇರೋದನ್ನೆಲ್ಲ ತೊಗೊಂಬಂದು ಒಳಗಡೆ ಕೂಡಿಸ್ತಾ ಇರ್ತಾರೆ. ಇದಕ್ಕೆ ಧ್ಯಾನ ಅನ್ನೋದು ತುಂಬ ಸಹಕಾರಿಯಾಗುತ್ತೆ. ಅದು ನಮಗೆ ಈ ಮನಸ್ಸಿನ ನಿಗ್ರಹವನ್ನು ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಅದರಿಂದ ಯೋಗಿ ಏನು ಮಾಡ್ತಾನೆ, ಆತ್ಮನ್ಯೇವ ವಶಂ ನಯೇತ್. ಮತ್ತೆ ಮತ್ತೆ ಆತ್ಮನಲ್ಲಿ ತಂದು ನಿಲ್ಲಿಸ್ತಾ ಇರಬೇಕು. ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಪ್ರಶಾಂತ ಮನಸಂ ಹಿ ಏನಂ ಯೋಗಿನಂ ಸುಖಂ ಉತ್ತಮಂ. ಈ ರೀತಿಯಲ್ಲಿ ಮತ್ತೆ 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 ಇಂದ್ರಿಯ ವಿಷಯಗಳಿಂದ ತಗೊಂಬಂದು ಆತ್ಮನಲ್ಲಿ ನಾವು ಯಾವಾಗ ಕೂಡಿಸ್ತೀವೋ ಆಗ ಏನಾಗುತ್ತೆ, ಆ ಮನಸ್ಸಲ್ಲಿರುತ್ತಲ್ಲ ರಜಸ್ಸು ಮತ್ತು ತಮಸ್ಸು, ಅದು ಶಾಂತವಾಗುತ್ತೆ. ಈಗ ಇವೆಲ್ಲರೂ ಕುಲಿಮೆಗೆ ಹೋದರೆ ಕಬ್ಬಿಣನ ಕಾಸಿ ಹೊಡಿತಾನೆ ಇರ್ತಾನೆ. ಅವನು ಎಲ್ಲಿವರೆಗೂ ಹೊಡಿತಾನೆ, ಅದು ಬೆಂಡಾಗೋ ತನಕ ಹೊಡಿತಾನೆ ಇರ್ತಾನೆ. ಹಾಗೆ ಬಂದು ಆತ್ಮನಲ್ಲಿ ನಿಂತ್ಕೊಳ್ಳೋ ತನಕ ಮನಸ್ಸನ್ನು ನಾವು ಬಿಡಲೇಬಾರ್ದು, ಹಠ ಹಿಡಿದು ಸಾಧಿಸ್ಬೇಕದು. ಒಂದಿನ ಬಗ್ಗುತ್ತದು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಏವಚ ಗೃಹ್ಯತೆ. ಸೊ ಅತ್ಯಂತ ಶಾಂತವಾದ ಮನಸ್ಸುಳ್ಳ, ಅಂದರೆ ರಜಸ್ಸು ಮತ್ತು ತಮಸ್ಸು ಯಾರಲ್ಲಿ ಶಾಂತವಾಗಿರುತ್ತೋ ಅವರ ಮನಸ್ಸು ಶಾಂತಿಯಾಗುತ್ತೆ. ಆಗ ಏನಾಗುತ್ತೆ, ಪ್ರಶಾಂತ ಮನಸಂ ಹಿ ಏನಂ ಯೋಗಿನಂ ಸುಖಂ ಉತ್ತಮಂ. ಈ ರೀತಿಯಲ್ಲಿ ಮನಸ್ಸು ಯಾವಾಗ ಪ್ರಶಾಂತವಾಗುತ್ತೋ ಆಗ ಸುಖದ ಅನುಭವ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ನಾವು ನೋಡಿರೋ ಸುಖ ಯಾವುದು, ಪ್ರಾಪಂಚಿಕ ಸುಖ ಅಷ್ಟೇ. ಇಂದ್ರಿಯ ವಿಷಯಗಳ ಸುಖವನ್ನು ಮಾತ್ರ ಎಲ್ಲರಿಗೂ ಎಕ್ಸ್ಪರ್ಟ್ಸ್ ಅದರಲ್ಲಿ.
ಆದರೆ ಮನಸ್ಸು ಒಳಗಡೆ ಕೂತ್ಕೊಂಡು ಪ್ರಶಾಂತವಾದಾಗ ಇನ್ನೊಂದು ಸಿಗುತ್ತೆ. ಆ ಸುಖ ಆನಂದ, ಅದನ್ನು ಒಂದು ಸರಿ ಎಲ್ಲ ಯೋಗಿಗಳಿಗೂ ಆಸೆ ಜೀವನದಲ್ಲಿ ಅದನ್ನೊಂದು ಸರಿ ಅನುಭವಿಸ್ಬೇಕಪ್ಪ ಅಂತ. ಅನುಭವಿಸಿದ ಮೇಲೆ ಅದರಲ್ಲೇ ಇರಬೇಕು ಅನಿಸುತ್ತೆ. ಹಾಗೆ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಈ ರೀತಿಯಾಗಿ ಸುಖವನ್ನು ಯಾರು ಅನುಭವಿಸ್ತಾ ಅದರಲ್ಲೇ ಇರ್ತಾರಲ್ಲ, ಯಾವ ಈ ಪ್ರಾಪಂಚಿಕ ಕರ್ಮಗಳನ್ನು ಬಿಟ್ಟಿರುವ ರಜಸ್ಸು ಮತ್ತು ತಮಸ್ಸನ್ನು ಶಾಂತಗೊಳಿಸಿರುವ ಮನಸ್ಸಿರುತ್ತಲ್ಲ, ಅದನ್ನು ಬ್ರಹ್ಮದಲ್ಲಿ ಆತ್ಮದಲ್ಲಿ ಕೂಡಿಸಿದಾಗ ನಮಗೆ ಆತ್ಮಸುಖ ಅನ್ನೋದು ಬಂದು ಸೇರಿಕೊಳ್ಳುತ್ತೆ. ಸೊ ಮೊದಲು ಮನಸ್ಸಿನ ನಿಗ್ರಹ. ಮನಸ್ಸು ನಿಗ್ರಹವಾದ ಮೇಲೆ ಇಂದ್ರಿಯ ವಿಷಯಗಳ ಚಿಂತನೆ ಕಡಿಮೆ ಆಗಬೇಕು. ಇಂದ್ರಿಯ ವಿಷಯಗಳ ಚಿಂತನೆ ಕಡಿಮೆಯಾದಾಗ ರಜಸ್ಸು ಮತ್ತು ತಮಸ್ಸು ಶಾಂತವಾಗುತ್ತೆ. ಆ ನಂತರ ಒಂದು ಸುಖವು ಪ್ರಾಪ್ತಿಯಾಗುತ್ತೆ. ಆ ಸುಖದಲ್ಲೇ ಯಾರು ಇರ್ತಾನೋ ಅವನಿಗೆ ಆತ್ಮಸುಖ ದೊರೆಯುತ್ತೆ. ಇದು ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದಾಗಿ ನಾವು ಸಾಧನೆ ಮಾಡತಕ್ಕಂಥ ರೀತಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಯುಂಜನ್ ಏವಂ ಸದಾ ಆತ್ಮಾನಾಂ ಯೋಗಿ ವಿಗತ ಕಲ್ಮಷಃ. ಹೀಗೆ ಕಲ್ಮಷಗಳನ್ನು ಅಂದರೆ ರಜಸ್ಸು ಮತ್ತು ತಮಸ್ಸು ಎನ್ನುವ ಕಲ್ಮಷಗಳನ್ನು ಯಾರು ವಿಗತ ನಾಶ ಮಾಡ್ಕೊಂಡಿರ್ತಾರೋ ಅಥವಾ ಕಳ್ಕೊಂಡಿರ್ತಾರೋ, ಶುದ್ಧವಾದ ಮನಸ್ಸಿರುತ್ತೋ, ಅವರು ತಮ್ಮ ಮನಸ್ಸನ್ನು ಸದಾಕಾಲ ಆತ್ಮದಲ್ಲೇ ನಿಲ್ಲಿಸ್ಕೊಂಡಿರ್ತಾನಲ್ಲ ಯೋಗಿ, ಅವನು ಆ ಯೋಗವನ್ನು ಮಾಡ್ತಾ 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 ಏನಾಗುತ್ತೆ, ಸುಖವನ್ನು ಅನುಭವಿಸ್ತಾನೆ. ಹೀಗೆ ವಿಷಯ ಚಿಂತನೆ ಎನ್ನುವ ಕಲ್ಮಶವನ್ನು ದೂರ ಮಾಡಿಕೊಂಡಿರುವ ತನ್ನ ಆತ್ಮಸುಖದಲ್ಲಿಯೇ ನೆಲೆಸಿರ್ತಾನಲ್ಲ ಯೋಗಿ. ಹಳೆ ಇದು ಹಿಂದಿನ ಒಂದು ಅಧ್ಯಾಯ ಇದರಲ್ಲಿ ಶ್ಲೋಕದಲ್ಲಿ ಹೇಳಿದಾಗೆ, ಆ ಯೋಗಿಗೆ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ಸೊ ಈಗ ಆತ್ಮಸುಖದವರೆಗೂ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ ಅದಕ್ಕಿಂತಲೂ ಹೆಚ್ಚಿನ ಒಂದು ಸುಖ ಇದೆ. ಆತ್ಮಸುಖಕ್ಕಿಂತಲೂ ಹೆಚ್ಚಿನ ಸುಖ ಯಾವುದದು? ಬ್ರಹ್ಮಸ್ಪರ್ಶಂ. ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ಆ ಬ್ರಹ್ಮಸ್ಪರ್ಶ ಎನ್ನುವ ಅತ್ಯುತ್ತಮವಾದ ಸುಖವೊಂದು ಪ್ರಾಪ್ತಿಯಾಗುತ್ತೆ. ಆ ಸುಖವು ಯಾವಾಗ ಪ್ರಾಪ್ತಿಯಾಗುತ್ತೋ ಇದೇ ಶರೀರದಲ್ಲೇ ಇದೇ ಜನ್ಮದಲ್ಲಿಯೇ ಮೋಕ್ಷ ಪ್ರಾಪ್ತಿಯಾಯಿತು ಅಂತ ಆಯಿತು. ಅದು ಬೆಳಕಿದ್ದಾಗೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ. ಇವಾಗ ಒಂದು ಸೂರ್ಯನ ಬಿಸಿಲು ನೋಡಿ, ಇವಾಗ ಬೇಸಿಗೆ ಸುಡ್ತಾ ಇದೆ, ಕೋಟಿ ಸೂರ್ಯರು ಬಂದ್ಬಿಟ್ರೆ ಏನು ಗತಿ? ಅಷ್ಟು ಪ್ರಭಾವ ಇದೆ. ಗಣೇಶನಿಗೆ ಅಷ್ಟು ಶಕ್ತಿ ಇದೆ ಅಂದರೆ ಇನ್ನು ಪರಬ್ರಹ್ಮಕ್ಕೆ ಇನ್ನೆಷ್ಟಿರುತ್ತೆ. ಆ ಬೆಳಕು ಯಾವಾಗ ಬರುತ್ತೆ, ನಮ್ಮಲ್ಲಿರ್ತಕ್ಕಂಥ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ ಎಲ್ಲ ನಾಶ ಆಗೋಗುತ್ತೆ. ಯಾವಾಗ? ಈ ಜನ್ಮದಲ್ಲೇ ಈ ಶರೀರದಲ್ಲಿ ಇರುವಾಗಲೇ ಅಲ್ಲಿಗೆ ಮೋಕ್ಷ ಪ್ರಾಪ್ತಿಯಾಯಿತು ಅಂತ ಅರ್ಥ. ಸೊ ಅದರರ್ಥ ಬ್ರಹ್ಮ ಸಂಸ್ಪರ್ಶಂ ಅಂದರೆ ಮೋಕ್ಷ. ಅದರ ಸುಖವನ್ನು ಅನುಭವಿಸ್ತಾ ಒಂದು ದಿನ ಶರೀರವನ್ನು ತ್ಯಾಗ ಮಾಡಿದ್ಮೇಲೆ ಅವನು ಮತ್ತೆ ಹುಟ್ಟುವ ಪ್ರಶ್ನೆ ಬರೋದೇ ಇಲ್ಲ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಸರ್ವಭೂತಸ್ಥಂ ಆತ್ಮಾನಾಂ ಸರ್ವಭೂತಾನಿ ಚ ಆತ್ಮನಿ ಅಂದರೆ ಏನು? ಸರ್ವಭೂತಸ್ಥಂ ಆತ್ಮಾನಾಂ. ಈಗ ಭೂತಗಳು ಅಂದರೆ ಶರೀರಗಳು ಅಂತ. ಯಾವುದು? ಭೂತ ಪಿಶಾಚಿ ಆ ರೀತಿ ಅಲ್ಲ. ಇದು ಭೂತಗಳು ಅಂದರೆ ಎಲ್ಲ ಜೀವಿಗಳು. ಅದು ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಸರ್ವಭೂತಸ್ಥಂ ಆತ್ಮಾನಾಂ. ಎಲ್ಲ ಸ್ಥಾವರ ಜಂಗಮಾತ್ಮಕವಾದ ಶರೀರಗಳಲ್ಲಿ ಇರೋ ಆತ್ಮನನ್ನು ತನ್ನ ಆತ್ಮವೆಂದು ಕಾಣಿಸುತ್ತವಾಗ. ಯಾವಾಗ ಈ ಬ್ರಹ್ಮ ಸಂಸ್ಪರ್ಶ ಆಗುತ್ತೋ ಆಗ ಅವನಿಗೆ ಯಾವ ರೀತಿ ಅನುಭವ ಆಗುತ್ತೆ ಅಂದರೆ, ಈ ಸ್ಥಾವರ ಮತ್ತು ಜಂಗಮ ಅಂದರೆ ಏನು ಅಂದರೆ, ಈ ಜಗತ್ತಲ್ಲಿ ಎರಡು ರೀತಿಯ ವಸ್ತುಗಳಿವೆ, ಜೀವಂತ ವಸ್ತುಗಳು, ಜೀವಿಗಳು. ಸ್ಥಾವರ ಅಂದರೆ ಚಲಿಸದೇ ಇರುತ್ತೆ, ಆದರೆ ಪ್ರಾಣ ಇರುತ್ತೆ, ಅವು ಚಲಿಸಲ್ಲ. ಯಾವುದು? ಮರಗಳು ಮತ್ತು ಗಿಡಗಳು.
ಇವಾಗ ಮರಕ್ಕೆ ಪ್ರಾಣ ಇದೆ, ಗಿಡಕ್ಕೂ ಪ್ರಾಣ ಇದೆ, ಆದರೆ ಅವಕ್ಕೆ ಕೈಕಾಲುಗಳಿಲ್ಲ, ಮುಂದಕ್ಕೆ ಚಲಿಸೋದಿಲ್ಲ, ಒಂದೇ ಕಡೆ ನಿಂತಿರುತ್ತೆ. ಒಂದು ಬೆಟ್ಟಕ್ಕೂ ಪ್ರಾಣ ಇದೆ, ನದಿಗೂ ಪ್ರಾಣ ಇದೆ, ಎಲ್ಲದಕ್ಕೂ ಪ್ರಾಣ ಅನ್ನೋದಿರುತ್ತೆ. ಇವಾಗ ಬೆಟ್ಟ ಪ್ರಾಣ ಇದೆ, ಚಲಿಸಲ್ಲ, ಅದು ಮರ ಚಲಿಸಲ್ಲ, ಗಿಡ ಚಲಿಸಲ್ಲ, ಇದಕ್ಕೆ ಸ್ಥಾವರ ಅಂತ ಕರೀತಾರೆ. ಜಂಗಮ ಅಂದರೆ ಯಾವುದು ಅಂದರೆ ಅದಕ್ಕೂ ಜೀವ ಇದೆ, ಆದರೆ ಅದು ಚಲಿಸುತ್ತೆ. ಇವಾಗ ಒಂದು ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಹಾವಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಒಂದು ಕಡೆಯಿಂದ ಒಂದು ಕಡೆಗೆ ಚಲಿಸ್ತಾನೆ. ಈ ರೀತಿ ಎರಡು ಸೃಷ್ಟಿ ಇದೆ. ಈ ಸ್ಥಾವರ ಜಂಗಮಾತ್ಮಕಗಳಲ್ಲಿ ಎಲ್ಲದರಲ್ಲೂ ಕೂಡ ಆತ್ಮ ಇದೆ. ಮರದಲ್ಲೂ ಆತ್ಮ ಇದೆ, ಗಿಡದಲ್ಲೂ ಆತ್ಮ ಇದೆ, ಮತ್ತು ನಮ್ಮಲ್ಲೂ ಎಲ್ಲರಲ್ಲೂ ಆತ್ಮ ಇದೆ. ಒಂದು ನಾಯಿಯಲ್ಲೂ ಕೂಡ ಆತ್ಮ ಇದೆ. ಅದಕ್ಕೂ ಅಷ್ಟೇ ಹಳೆಯ ಶ್ಲೋಕದಲ್ಲಿ ಹೇಳಿರೋದು, ನಾಯಿ, ಕುದುರೆ, ಆನೆ, ಮನುಷ್ಯ, ಚಂಡಾಲ ಎಲ್ಲರಲ್ಲೂ ಆತ್ಮನನ್ನು ನೋಡಬೇಕು ಅಂತ ಏನು ಹೇಳಿದ್ದಾನೆ ಇದೆ. ಎಲ್ಲರಲ್ಲೂ ಇರುವ ಆತ್ಮನು, ನನ್ನಲ್ಲಿರುವ ಆತ್ಮನು ಒಂದೇ ಅಂತ ಭಾವನೆ ಬರುತ್ತೆ. ಈಗೆಲ್ಲ ನಿಮಗೆ ಶಂಕರಾಚಾರ್ಯರ ಕತೆ ಗೊತ್ತಿರುತ್ತೆ. ಕಾಶಿ ಒಳಗಡೆ ಒಬ್ಬ ಚಂಡಾಲ ಅಡ್ಡ ಬರ್ತಾನೆ, ಶಿವನೇ ವೇಷ ಹಾಕ್ಕೊಂಡು ಬಂದಿರ್ತಾನೆ ಅಂತ ಒಂದು ಕತೆ ಇದೆ. ಆವಾಗ ಅವನು ದೂರ ಹೋಗುವಂತ ಏನೋ ಹೇಳಿದ್ರು ಅಂತ ಹೇಳ್ತಾರೆ. ಅವರ ಆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಆತ್ಮಜ್ಞಾನಿಗಳಾದವರು ಬ್ರಹ್ಮಸ್ವರೂಪರು ಆ ರೀತಿ ಹೇಳಲ್ಲ ಅಂತ ನಾವು ಅಂದ್ಕೊಳ್ಳೋದು, ಅಂದರು ಅಂತಲೇ ಇಟ್ಕೊಳ್ಳೋಣ. ಆವಾಗ ಚಂಡಾಲ ಕೇಳ್ತಾನೆ, ಯಾರಪ್ಪ ದೂರ ಹೋಗಬೇಕು? ಈ ಶರೀರ ದೂರ ಹೋಗಬೇಕು, ಈ ಶರೀರದಲ್ಲಿರೋ ಆತ್ಮ ದೂರ ಹೋಗಬೇಕಾ? ನಿನ್ನಲ್ಲಿರೋ ಆತ್ಮನೂ ಒಂದೇ, ನನ್ನಲ್ಲಿರೋ ಆತ್ಮನೂ ಒಂದೇ, ಇಲ್ಲಿ ಇರೋರು ಎಲ್ಲರ ಆತ್ಮಗಳು ಒಂದೇ. ಆದ್ದರಿಂದ ಯಾರಿಂದ ದೂರ ಹೋಗಬೇಕು? ಅರ್ಥ ಆಗ್ತಾ ಇಲ್ಲ ನನಗೆ, ಸ್ವಲ್ಪ ವಿವರಿಸಿ ಹೇಳು ಅಂದಾಗ ಶಂಕರಾಚಾರ್ಯರಿಗೆ ಫ್ಲ್ಯಾಶ್ ಆಗುತ್ತೆ. ಆವಾಗ ಅವರು ಒಂದು ಶ್ಲೋಕವನ್ನು ಕೂಡ ರಚನೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ಶರೀರಗಳಿರುವ ಆತ್ಮ, ನನ್ನ ಆತ್ಮ ಒಂದೇ ಅನ್ನುವ ಭಾವನೆ ಯಾವಾಗ ಬರುತ್ತೆ? ಬ್ರಹ್ಮ ಸಂಸ್ಪರ್ಶಂ, ಆ ಬ್ರಹ್ಮಜ್ಞಾನ ಉಂಟಾದಾಗಲೇ ಬರೋದು. ಇವಾಗ ಸುಮ್ಮನೆ ನಾವು ಓದಿ ತಿಳ್ಕೊಂಡಿರ್ಬೇಕಷ್ಟೇ. ಇವಾಗ ಸದ್ಯಕ್ಕೆ ನಮಗೆ ಬರಲ್ಲ, ನಮಗೆ ಎಲ್ಲರೂ ಬೇರೆ ಬೇರೆಯೇ, ಅವರು ಬೇರೆ ಇವರು ಬೇರೆ, ನಾವು ಮೇಲೂ ನೀವು ಕೀಳು ಅವೆಲ್ಲ ಇದ್ದೇ ಇರುತ್ತೆ. ಎಲ್ಲಿವರೆಗೂ? ಅದು ಬರೋ ತನಕ. ಅದು ಬಂದ ಮೇಲೆ ಯಾವ ಭೇದ ಭಾವಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಹುಲ್ಲು ಕಡ್ಡಿಯಿಂದ ಹಿಡಿದು ಬ್ರಹ್ಮದವರೆಗೆ ಎಲ್ಲವನ್ನು ತನ್ನಲ್ಲೇ ಇರುವುದೆಂದು ಸರ್ವಭೂತಾನಿಚ ಆತ್ಮನೆ ಅಂದರೆ ಒಂದು ಸ್ಥಾವರ ಜಂಗಮ, ಮತ್ತು ಸೈಜಲ್ಲಿ ನೋಡಿದ್ರೆ ಒಂದು ಚಿಕ್ಕ ಹುಲ್ಲು ಕಡ್ಡಿ. ಬ್ರಹ್ಮ ಅಂದರೆ ಅತ್ಯಂತ ದೊಡ್ಡದಾದ ಈ ಜಗತ್ತು. ಬ್ರಹ್ಮ ಅಂದರೆ ಪರಬ್ರಹ್ಮ ಅಲ್ಲ, ಬ್ರಹ್ಮ ಅಂದರೆ ದೊಡ್ಡದು ಈ ಜಗತ್ತು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲವೂ ನನ್ನ ಒಳಗೆ ಇದೆ ಅಂತ ಗೊತ್ತಾಗುತ್ತೆ. ಈ ಒಂದು ಅನುಭವ ಅವ್ರಿಗೆ ಆಗುತ್ತೆ. ಇದನ್ನು ನಾವು ಅನುಭವಿಸೋಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಂಡಿರಬೇಕಾಗುತ್ತೆ. ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಈಕ್ಷತೆ ಯೋಗಯುಕ್ತಾತ್ಮ. ಯೋಗಯುಕ್ತಾತ್ಮ ಅಂದರೆ ಯೋಗದಿಂದ ಅಂತಃಕರಣವನ್ನು ಯಾರು ಶುದ್ಧಿ ಮಾಡ್ಕೊಂಡಿರ್ತಾರೋ, ಮನಸ್ಸನ್ನು ಶುದ್ಧಿ ಮಾಡ್ಕೊಂಡಿರ್ತಾರೋ ಅವರು ಯೋಗಯುಕ್ತಾತ್ಮ. ಅಂತಹ ಮನುಷ್ಯನು ನೋಡ್ತಾನೆ, ಈಕ್ಷತೆ ನೋಡ್ತಾನೆ. ಏನಂತ? ಸರ್ವತ್ರ ಸಮದರ್ಶನ ಅಂದರೆ ಎಲ್ಲೆಲ್ಲಿಯೂ ಕೂಡ ಪರಬ್ರಹ್ಮವೇ ಕಾಣಿಸುತ್ತೆ, ಆತ್ಮಸ್ವರೂಪವೇ ಕಾಣಿಸುತ್ತೆ. ಈ ನಾಮರೂಪಗಳಿಂದ ಆಗಿದೆಯಲ್ಲ ಈ ಜಗತ್ತು, ಇದು ಕಲ್ಲು, ಇದು ಮಣ್ಣು, ಇದು ಅವರು, ಇದು ಇವರು, ಇವ್ರ ಹೆಸರದು, ಅವ್ರ ಹೆಸರು ಇದು, ಇವೆಲ್ಲ ಭೇದಗಳು ಹೊರಟೋಗುತ್ತೆ. ಎಲ್ಲೆಲ್ಲಿಯೂ ಕೂಡ ಪರಬ್ರಹ್ಮ ವಸ್ತು ಒಂದೇ ಕಾಣಿಸುತ್ತೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯೋ ಮಾಂ ಪಶ್ಯತಿ ಸರ್ವತ್ರ, ಯಾರು ನನ್ನನ್ನು ಎಲ್ಲೆಲ್ಲಿಯೂ ನೋಡುತ್ತಾರೋ. ನನ್ನನ್ನು ಅಂದರೆ ದೇವಕಿ ಪುತ್ರನಾದ ಶ್ರೀಕೃಷ್ಣ ಅಲ್ಲ, ಪರಮಾತ್ಮ ಸ್ವರೂಪ ಅಂತ. ನಾನು ಅಂದರೆ ಅಲ್ಲಿ ಪರಮಾತ್ಮ ಅಂತ ತಿಳ್ಕೊಬೇಕು, ಪರಬ್ರಹ್ಮ ಅಂತ ತಿಳ್ಕೊಬೇಕು, ಕೃಷ್ಣ ಅಂತ ತಿಳ್ಕೊಬಾರ್ದು. ಯೋ ಮಾಂ ಪಶ್ಯತಿ ಸರ್ವತ್ರ, ಯಾರು ಪರಮಾತ್ಮ ಸ್ವರೂಪನಾದ ನನ್ನನ್ನು ಎಲ್ಲೆಲ್ಲಿಯೂ ನೋಡುತ್ತಾರೋ. ಎಲ್ಲೆಲ್ಲಿ ಅಂದರೆ ಒಂದು ಮರದಲ್ಲಿ, ಒಂದು ಗಿಡದಲ್ಲಿ, ಒಂದು ಪ್ರಾಣಿಲಿ, ಪಕ್ಷಿಲಿ, ಆಕಾಶದಲ್ಲಿ, ಗ್ರಹದಲ್ಲಿ, ನಕ್ಷತ್ರದಲ್ಲಿ, ಎಲ್ಲೆಲ್ಲಿಯೂ ಕೂಡ ನೋಡುತ್ತಾರೋ ಹಾಗೆಯೇ
ಸರ್ವಂಚ ಮಯಿ, ಎಲ್ಲವನ್ನು ಅವನಲ್ಲಿ ನೋಡ್ತಾ ಇರ್ತಾರೆ. ಅಂದರೆ ಪರಮಾತ್ಮನನ್ನು ಎಲ್ಲ ಕಡೆ ನೋಡ್ತಾ ಇರ್ತಾರೆ, ಹಾಗೆಯೇ ಎಲ್ಲವನ್ನು ಪರಮಾತ್ಮನಲ್ಲಿ ನೋಡ್ತಾ ಇರ್ತಾರೆ. ಅದರ ಅರ್ಥ ಏನು? ಪರಮಾತ್ಮ ಒಬ್ಬನೇ ಇದ್ದಾನೆ, ಎರಡನೇ ಒಂದು ವಸ್ತು ಇಲ್ಲ ಅಂತ ಅರ್ಥ. ತಸ್ಯ ಅಹಂ ನ ಪ್ರಣಶ್ಯಾಮಿ. ಹೀಗೆ ಯಾರಿಗೆ ಒಂದು ಬ್ರಹ್ಮಜ್ಞಾನ ಬಂದಿರುತ್ತೋ ಅವನು ಯಾವುದೇ ಕಾಲಕ್ಕೂ ನನ್ನಿಂದ ಬೇರೆಯಾಗಿರುವುದಿಲ್ಲ. ತಸ್ಯಾಹಂ ನ ಪ್ರಣಶ್ಯಾಮಿ. ಭಗವಂತನಿಗಿಂತ ಅವನು ಬೇರೆಯಾಗಿರೋದಿಲ್ಲ. ಹಾಗೆಯೇ ಸಚಮೇ ನ ಪ್ರಣಶ್ಯತಿ. ನನ್ನಿಂದ ಅವನೂ ಕೂಡ ಬೇರೆಯಾಗಿರಲಿಲ್ಲ, ಅವನಿಂದ ನಾನೂ ಕೂಡ ಬೇರೆಯಾಗಿರೋದಿಲ್ಲ. ಅಂದರೆ ಭಕ್ತ ಮತ್ತು ಪರಮಾತ್ಮ ಒಂದೇ ಆಗೋಗ್ತಾರೆ, ಅವರಲ್ಲಿ ಯಾವ ಭೇದಗಳು ಉಳ್ಕೊಳ್ಳೋದಿಲ್ಲ. ಈಗ ಹೇಳ್ತಾರಲ್ಲ, ಲಿಂಗದಲ್ಲಿ ಐಕ್ಯವಾಗಿ ಹೋದರು. ಐಕ್ಯ ಅಂದ್ರೇನು? ಒಂದರೊಳಗೊಂದು ಸೇರ್ಕೊಂಬಿಟ್ಟು ಒಂದೇ ಆಗೋಗೋದು. ಇವಾಗ ಎರಡಿರುತ್ತೆ, ಎರಡನ್ನೂ ಸೇರಿಸ್ಬಿಟ್ಟು ನೀವು ಒಂದು ಮಾಡಿಬಿಟ್ರೆ ಅದೇ ಐಕ್ಯ. ಸೊ ಅಲ್ಲಿಗೆ ಲಿಂಗದಲ್ಲಿ ಐಕ್ಯವಾದರು ಅಂದರೆ ಬ್ರಹ್ಮಜ್ಞಾನದಲ್ಲಿ ಲೀನವಾಗಿ ಹೋದರು. ಈ ರೀತಿ ಆತ್ಮಜ್ಞಾನವು ಯಾರಿಗೆ ಬಂದಿರುತ್ತೆ, ಬ್ರಹ್ಮ ಸಂಸ್ಪರ್ಶ ಆಗಿರುತ್ತೋ ಅವರಿಗೆ ಈ ರೀತಿ ಎಲ್ಲ ಅನುಭವಗಳು ಆಗ್ತಾಯಿರುತ್ತೆ. ಅವರು ಬ್ರಹ್ಮ ಋಷಿಗಳು ಅಂತ ಕರೆಸ್ಕೋತಾರೆ.